ಕರ್ನಾಟಕ ಸರ್ಕಾರ ಏನು ಭೂ ಸ್ವಾಧೀನವನ್ನು ಮುಂದುವರಿಸ್ತಾ ಇದೆ, ಇದು ರೈತ ವಿರೋಧಿಯಾಗಿದೆ. ಈ ರೈತ ವಿರೋಧಿ ಧೋರಣೆಯನ್ನು ಸರ್ಕಾರ ಕೈಬಿಡಬೇಕು. 2013 ಕಾಯ್ದೆ ಏನಿದೆ, ಕಾಯ್ದೆ ಕೆಳಗಡೆ ಸರ್ಕಾರ ತನ್ನ ನಡವಳಿಕೆಗಳನ್ನು ತೋರಿಸ್ಬೇಕು. ಅದನ್ನು ಬಿಟ್ಟು ಬಲಾತ್ಕಾರದ ಭೂ ಸ್ವಾಧೀನ ಮುಂದುವರೆದ್ರೆ ಈ 5ನೇ ತಾರೀಕಿನ ಕಾರ್ಯಕ್ರಮ ಭಾಳ ಪರಿಣಾಮಕಾರಿಯಾಗಿ ಸುಮಾರು 10,000 ಬೈಕ್ಗಳ ಮೂಲಕ ಸುಮಾರು 16,000 ಜನ ರೈತರು ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಕ್ಕೆ ತಯಾರಾಗಿ ಚಿಕ್ಕಬಳ್ಳಾಪುರ DC ಕಚೇರಿಯಿಂದ ಈ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಅವಕಾಶ ಕೊಡ್ತಾರೆ ಅಂತ ಏನು ನಾವೇನು ಚಳುವಳಿಯನ್ನು ಘೋಷಣೆ ಮಾಡಿಲ್ಲ. ಸರ್ಕಾರದ ಯಾವ ರೀತಿಯ ಅಡ್ಡಿ ಆತಂಕಗಳು ಬರ್ತದೋ ಅದನ್ನೆಲ್ಲ ಮೀರಿ ಹೋಗುವಂಥ ಶಕ್ತಿ ರೈತ ಸಂಘಕ್ಕಿದೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ಈಗ 66 ದಿನಗಳಿಂದ ಹೋರಾಟ ಮಾಡ್ಕೋಬೋದ, ಇದುವರೆಗೂ ಕೂಡ ಸರ್ಕಾರ ಯಾಕೆ ಇದನ್ನ ಕಡೆಗಣಿಸ್ತಾ ಇದ್ದಾರೆ? ಸರ್ಕಾರವೇ ನೇರವಾಗಿ ಭೂಮಿ ವ್ಯವಹಾರಕ್ಕೆ ಇಳಿದು ಬಿಟ್ಟಿದೆ. ರಿಯಲ್ ಎಸ್ಟೇಟ್ ದಂಧೆಯನ್ನು KDB ಅಂತ ಹೇಳಿ ಒಂದು ಸರ್ಕಾರಿ ಕಚೇರಿ ಓಪನ್ ಮಾಡಿಕೊಂಡು ರೈತರಿಂದ ಭೂಮಿ ಕಿತ್ಕೊಳ್ಳೋದು, ಆ ಹಣವಂತರಿಗೆ ಭೂಮಿ ಮಾರ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ದಂಧೆ ನಿಲ್ಲಬೇಕು ಅಂತೇಳಿ ನಮ್ಮ ಚಳವಳಿಯ ಉದ್ದೇಶ. ಬೇಕು ಬೇಡ ಅಂತ ನೀವು ವಿರೋಧ ಮಾಡ್ತಾ ಇದ್ದೀರಾ, ಆ ಕಡೆ ಬೇಕು ಅಂತ ಅದೊಂದು ಇನ್ನೊಂದು ಸಂಘಟನೆ ಹೋರಾಟ ಮಾಡ್ತಾ ಇದ್ದಾರೆ. ಇದು ರೈತರು ಈ ತರ ಮಾಡ್ತಾ ಇದ್ರೆ ಸಾರ್ವಜನಿಕರಿಗೆ ಅದು ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೋ ಅದ್ರ ಹಿಂದೆ ಯಾರ್ಯಾರು ಇದ್ದಾರೋ ನನಗೆ ಗೊತ್ತಿಲ್ಲ. ನಮ್ಮ ಉದ್ದೇಶ ಕರ್ನಾಟಕದ ಎಲ್ಲ ರೈತರಿಗೆ ಒಳಿತಿಗೋಸ್ಕರ ನಡೀತಕ್ಕಂಥ ಚಳುವಳಿ ಇದು. ಈ ಚಳುವಳಿ ಮಾರ್ಗ ಸ್ಪಷ್ಟವಾಗಿದೆ, ನೀತಿ ಆಧಾರಿತವಾಗಿದೆ. ನಾವು ಈ ಮಾರ್ಗದಲ್ಲಿ ನಾವು ಮುಂದುವರಿ. ಅವ್ರು ಯಾಕೆ ಆ ರೀತಿ ಮಾಡ್ತಾರೆ ನಮಗೆ ಗೊತ್ತಿಲ್ಲಣ್ಣ. ಅದನ್ನ ಇಲ್ಲಿ ಮಂತ್ರಿನೋ ಶಾಸಕರನ್ನೋ ನೀವು ಕೇಳಿ, ಅವರು ಉತ್ತರ ಕೊಡ್ಲಿ ಯಾಕೆ ಮಾಡ್ತಾರೆ. ಕೈವಾಡ ಇದೆ, ರಾಜಕೀಯ ಕೈವಾಡ ಇರ್ಬೋದು, ಇಲ್ದಲೂ ಇರ್ಬೋದು. ಆದ್ರೆ ಉದ್ದೇಶ ಅವ್ರದ್ದೇನು ಅಂತ ಹೇಳಿ ನನಗೆ ಗೊತ್ತಿಲ್ಲ.